सब में एक प्राण त्यज के अभिमान त्यज के अभिमान हरि गान गाओ हरि गान गाओ हरि नाम प्यारा हरि नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ಎಲ್ಲ ಸಪ್ತರ್ಷಿಗಳಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ಅತ್ರಿ ಮಹರ್ಷಿಗಳಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ಸತ್ಸಂಗವನ್ನು ನಡೆಸಿಕೊಡುತ್ತಿರುವ ಸತೀಶ್ ಅಣ್ಣನವರಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು ಹಾಗೂ ಸುಸ್ವಾಗತ. ಸತೀಶ್ ಅಣ್ಣ ನಮಸ್ಕಾರಗಳು. ನಮಸ್ಕಾರ ಎಲ್ಲರಿಗೂ. ಅಣ್ಣ, ಹೋದ್ ವಾರ ಒಂದ್ 2 ಪ್ರಶ್ನೆಗಳು ಬಾಕಿ ಇತ್ತಣ್ಣ, ಕೇಳಕ್ಕೆ ಅವಕಾಶ ಇತ್ತಣ್ಣ? ಕೇಳಿ. ಓಕೆ. ಒಂದು, ಶ್ರೀಚಕ್ರ ಅಂದ್ರೆ ಏನು? ಮನೆಯಲ್ಲಿ ಶ್ರೀಚಕ್ರವನ್ನ ಇಡಬಹುದಾ ಅಂತ ಕೇಳಿದಾರಣ್ಣ. ಶ್ರೀಚಕ್ರ is another form of the divine mother ತ್ರಿಪುರ ಸುಂದರಿ. ಅದು ಈ ಝೂಮ್ ಮೀಟಿಂಗ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಇಟ್ ಈಸ್ ನಾಟ್ ವರ್ತ್. ಇಟ್ ಈಸ್ ಎನಾರ್ಮಸ್ ಸಬ್ಜೆಕ್ಟ್ ವಿಚ್ ಹ್ಯಾಸ್ ಟು ಬಿ ಡೆಲ್ಟ್ ಅಂಡ್ ಟೋಲ್ಡ್ ಡೀಟೇಲ್ಲಿ. ಓಕೆ, ಸೊ ಅದನ್ನ ದೇರ್ ಇಸ್ ಅ ಸಪ್ರೇಟ್ ಬುಕ್ ಆನ್ ಇಟ್. ಶ್ರೀಚಕ್ರ ಅಂದ್ರೆ ಅದನ್ನ ಓದಿ ತಿಳ್ಕೊಬಹುದು. ಬಟ್ ಸಾಮಾನ್ಯವಾಗಿ ಮನೆಯಲ್ಲಿ ಅದನ್ನ ಇಟ್ಕೊಳ್ಳೋದು ಅಷ್ಟು ಶ್ರೇಷ್ಠ ಇಲ್ಲ. ಬಿಕಾಸ್ ಅದಕ್ಕೆ ಮನೆಯಲ್ಲಿಟ್ರೆ ಅದಕ್ಕೆ ತಕ್ಕದಂಗೆ ನಾವು ಅದನ್ನ ಡಿಸಿಪ್ಲಿನ್ ಆಗಿ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ದೇರ್. ಅದು ತುಂಬಾ ಸ್ಟ್ರಿಕ್ಟ್. ಅದನ್ನ ಪ್ರಕಾರ ನಾವು ಫಾಲೋ ಮಾಡಬೇಕು. ನಿಯಮ ನಿಷ್ಠೆ ಎಲ್ಲ ಇದೆ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇಟ್ ಈಸ್ ಲೈಕ್ ಟಚಿಂಗ್ ಎ ನ್ಯೂಕ್ಲಿಯರ್ ಬಾಂಬ್. ಸೊ ಸಾಮಾನ್ಯವಾಗಿ ಮನೆಯಲ್ಲಿ ಇಟ್ಕೊಳ್ಳೋದು ಅದು ಸರಿ ಇಲ್ಲ. ಇಟ್ ವಾಸ್ ಅಗಸ್ತ್ಯ ಮಹರ್ಷಿ who first gave this Sri Chakra Upasana to the mankind.
ಧನ್ಯವಾದಗಳು ಅಣ್ಣ. ಎರಡನೇ ಪ್ರಶ್ನೆ ಬಂದು ಹನುಮಂತ ದೇವರ ಚಾಲಿಸವನ್ನು ಪ್ರತಿದಿನ ನಾವು ಚಾಂಟಿಂಗ್ ಮಾಡೋದಕ್ಕೆ ನಾವು ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕಾ ಅಂತ ಕೇಳಿದ್ದಾರೆ. ಮನಸ್ಸಿನಿಂದ ಶುದ್ಧವಾಗಿ ಏಕಾಗ್ರತೆ ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನ ಆಚರಿಸಿದ್ರೆ ಸಾಕಮ್ಮ. ಯುವರ್ ಪ್ಯೂರಿಟಿ ಆಫ್ ಹಾರ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ಫಿಸಿಕಲ್ ಕ್ಲೀನಿನೆಸ್ ಡಸಂಟ್ ಮ್ಯಾಟರ್. ಓಕೆ, ಧನ್ಯವಾದಗಳಣ್ಣ. ಕೊನೆ ಪ್ರಶ್ನೆ ಬಂದು ಅಶ್ವಿನಿ ದೇವತೆಗಳು ಇದ್ದಾರಾ? ಇದ್ರೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಇದ್ದಾರಮ್ಮ. ದೇ ಆರ್ ದ ಸನ್ಸ್ ಆಫ್ ಸೂರ್ಯನಾರಾಯಣ ದೇವರು. ದೇ ಆರ್ Okay. ಆಲ್ಸೋ ದ ಗಾಡ್ಸ್ ಹೂ ಗಿವ್ ಅಸ್ ಮೆಡಿಸಿನಲ್ knowledge and treat everyone in that part of the Ayurveda. ಧನ್ಯವಾದಗಳು ಅಣ್ಣ. ಈಗ ಇವತ್ತಿನ ಸತ್ಸಂಗವನ್ನು ಶುರು ಮಾಡುವ. ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ವಿಡಿಯೋದಲ್ಲಾದ್ರೂ ಕೈ ಎತ್ತಬಹುದು. ಒಂದ್ ವೇಳೆ ಅದ ಸೌಂಡ್ ಇರುವಂತ ಪ್ರಶ್ನೆ ಜಾಗದಲ್ಲಿದ್ರೆ ನೀವು ಟೈಪ್ ಮಾಡಿದ್ರು ಸಹ ನಿಮ್ಮ ಪರವಾಗಿ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಮೂರನೇದು, ನೀವು ಚಾಟ್ ಅಲ್ಲಾದ್ರೂ ತಿಳಿಸ್ಬೋದು. ಇಲ್ಲಾಂದ್ರೆ ಹ್ಯಾಂಡ್ ರೈಸ್ ಆಪ್ಷನ್ ಆದ್ರೂ ಯೂಸ್ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಅನ್ಮ್ಯೂಟ್ ಮಾಡಿ ಕೊಡಲಾಗುತ್ತೆ. ಧನ್ಯವಾದಗಳು. ವಿಡಿಯೋ ಆನ್ ಆಗಿರೋರು ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋವಂಥವ್ರಿದ್ರೆ ಕೈ ಎತ್ತಿದ್ರೆ ಸಾಕು, ಅನ್ಮ್ಯೂಟ್ ಮಾಡ್ಲಾಗುತ್ತೆ, ಮಾತಾಡಬಹುದು. ಅಣ್ಣ, ಇನ್ನು ಯಾವ್ದು ಪ್ರಶ್ನೆಗಳು ಬಂದಿಲ್ಲ ಅಣ್ಣ. ಚಾಟ್ ಅಲ್ಲಾಗ್ಲಿ ಅಥವಾ ಯಾವ್ದ್ರಲ್ಲೂ ಪ್ರಶ್ನೆ ಬಂದಿಲ್ಲ ಅಣ್ಣ. ಇನ್ನೊಂದ್ ಸ್ವಲ್ಪ ನೋಡುವ. ಅಣ್ಣ, ಏನಾದ್ರೂ ಜನರಲ್ ಆಗಿ ಇನ್ಸ್ಟ್ರಕ್ಷನ್ ಅಂತದ್ ಏನಾದ್ರೂ ಇದೆಯಾ ಅಣ್ಣ? ನೀವ್ ಹೇಳ್ತಾ ಇದ್ರಿ ಗ್ರೂಪ್ ಅಲ್ಲಿ ಅನ್ವಾಂಟೆಡ್ ಮೆಸೇಜಸ್ ನ ಈಗ್ಲೂ ಹಾಕ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಏನ್ ಮಾಡೋದಮ್ಮ? ಐ ಆಮ್ ಟ್ರೈಂಗ್ ಟು ಎಜುಕೇಟ್ ದಮ್ and all the members in this group are well educated. They are in the society. They should know what kind of group this is. Every time we cannot be educating them. Once ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು. ಸುಮ್ಮನೆ ಪೋಸ್ಟ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎಲೆಕ್ಷನ್ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ. ಅಂಡ್ ಶ್ರೀರಾಮನವಮಿ ಬಂದಾಗ ಅದು ಒಬ್ರು ಪೋಸ್ಟ್ ಮಾಡಿದ್ರೆ ಸಾಕು, ಎಲ್ಲರೂ ವಿಲ್ ಫಾಲೋ. So how many members will be posting in the mobile? Will the mobile not get out of action? ಹೇಳಿ, ತಿಳ್ಕೋಬೇಕು. ರಾಮನವಮಿ, we are given the message what to do and how to follow. That they have to do, that's all. Posting about Sri Rama in different forms, each member thinks, oh, he should post and post ಮಾಡ್ತಾ ಇರ್ತಾರೆ. ಅವ್ರು ತಿಳ್ಕೋಬೇಕು. There are 2000 members in this group. ಎಲ್ಲರೂ ಮಾಡ್ತಾ ಇದ್ರೆ ಏನಾಗ್ತದೆ? ಹೌದಣ್ಣ. What is important is the message which is posted as per the Rishi and Guru Amara. ಅದನ್ನ ನೀವು ಮನೆಯಲ್ಲಿ ಆಚರಿಸಿ. ಸುಮ್ಮನೆ ಇನ್ಮೇಲೆ ದಯವಿಟ್ಟು ಎನಿ ಫೆಸ್ಟಿವಲ್ಸ್ ಡೋಂಟ್ ಟ್ರೈ ಟು ಪೋಸ್ಟ್. ಇವಾಗ ನೆಕ್ಸ್ಟ್ ವರಮಹಾಲಕ್ಷ್ಮಿ ಬರ್ತಿದೆ, ಶ್ರೀ ಗಣೇಶ ಹಬ್ಬ ಬರ್ತಿದೆ. ಸುಮ್ಮನೆ ಪೋಸ್ಟ್ ಮಾಡ್ತಾ ಇರಬೇಡಿ ದಯವಿಟ್ಟು. ಎವ್ರಿವನ್ ನೋಸ್ ಅಂಡ್ ಎವ್ರಿವನ್ ಆರ್ ದೇರ್ ಇನ್ ಸಮ್ ಅದರ್ ಗ್ರೂಪ್ ಆರ್ ಅನದರ್ ಗ್ರೂಪ್. ಓಕೆ, ಅದ್ನಲ್ಲಿ ಪೋಸ್ಟ್ ಮಾಡ್ಕೊಳ್ಳಿ. ಕೆಲವರು ಪೋಸ್ಟ್ ಮಾಡ್ತಾರೆ, ಅದ್ನಲ್ಲಿ ಯು ಇಂಟರಾಕ್ಟ್. ಬಟ್ ಇದನ್ನ ದಯವಿಟ್ಟು ಬಿಟ್ಬಿಡಿ. ಇಲ್ಲಾಂದ್ರೆ ಐ ಹ್ಯಾವ್ ಟು ಕೀಪ್ ಡೆಲಿಟಿಂಗ್, ವಿಚ್ ಇಸ್ ಎ ಪೇನ್ಫುಲ್ ಥಿಂಗ್. ಧನ್ಯವಾದಗಳು ಅಣ್ಣ. ಅಣ್ಣ, 3 ಪ್ರಶ್ನೆಗಳು ಬಂದಿದೆ ಚಾಟ್ ಅಲ್ಲಿ. ಮೊದಲನೇ ಪ್ರಶ್ನೆ, when was Amara Guru was happy and when you saw this Amara Guru more laughter, please share experience with loud reason. ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ ಅಣ್ಣ. ಅಮರ ಗುರುಗಳು ತುಂಬಾ ಖುಷಿಯಾಗಿ ನಗ್ನತಾ ಇರುವಾಗ ನಿಮ್ಮ ಜೊತೆ ನಡೆದಂತ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, he was always in a particular state, smiling with a countenance face, with the countenance picture on his face, and there was a aura of energy surrounding him. Okay, no one can penetrate him that easily. That was his
always used to be like that. And ಅದು ಇನ್ಸ್ಟೆನ್ಸಸ್ ಬಂದು ವೆನ್ ಈ ಲಾಫ್ಡ್ ಅನ್ನೋದು ತುಂಬಾ ಇದೆ. ಮೈ ಕ್ಯಾಲ್ ಟು ರೀಕಲೆಕ್ಟೆಡ್. ಇಟ್ ಈಸ್ ಅ 50 years old ರಿಮೆಂಬರೆನ್ಸ್ ಅಲ್ವಾ. ಜಸ್ಟ್ ಲೈಕ್ ದಟ್ ಐ ಕೆನಾಟ್ ರಿಮೆಂಬರ್ ನೌ ಅಂಟೆಲ್ ಇಟ್ ಟೇಕ್ಸ್ ಟೈಮ್. ವೆನ್ ಐ ರಿಮೆಂಬರ್ ಐ ವಿಲ್ ಆನ್ಸರ್ ದಟ್. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಬಂದು And generally, what we used to do is Muddamma, Sushilama, myself, Anand, and Mohan, and Guru Amra, we used to go out for eating. When I was very much after eating delicious foods. So Muddamma or Sushilama will tease me. ఎప్పుడు చూడు చూసుకుని తినుకుని చూసుకుని ఉంటావు అనేసి. At that time he will laugh at me. ಧನ್ಯವಾದಗಳು ಅಣ್ಣ. ಅಣ್ಣ ಮುಂದಿನ ಪ್ರಶ್ನೆ, ಪರಬ್ರಹ್ಮ ಲೋಕವನ್ನು ತಲುಪಲು ಸಪ್ತರ್ಷಿ ಮಾರ್ಗ ಬಿಟ್ಟು ಬೇರೆ ಯಾವುದಾದ್ರೂ ಮಾರ್ಗ ಇದೆಯಾ ಅಂತ ಕೇಳಿದೆ. ಪವಿತ್ರ ಅಣ್ಣ ಕೇಳಿಸ್ತಿದ್ಯಾ ಅಣ್ಣ? ಹೇಳಿ. ಪರಬ್ರಹ್ಮ ಲೋಕವನ್ನು ತಲುಪಲು ಸಪ್ತರ್ಷಿ ಮಾರ್ಗವನ್ನು ಬಿಟ್ಟು ಬೇರೆ ಯಾವ್ದಾದ್ರು ಮಾರ್ಗ ಇದೆಯಾ ಅಂತ ಕೇಳಿದ್ದಾರೆ. See, all roads lead to Rome ಅಂತ ಹೇಳ್ತಾರೆ. ಸೊ ಪರಬ್ರಹ್ಮ ಲೋಕಕ್ಕೆ ಹೋಗಕ್ಕೆ there are many spiritual methods, but you have to get the right guru, and that guru should give you the right knowledge and the path, and ensure that you follow this path and go to Parabrahma Loka. Here Guru Amara has given us the Saptarshi Marga, which is 100% sure. If you practice it as given by Guru Amara, you will reach Parabrahma Loka in this birth itself. ಧನ್ಯವಾದಗಳು ಅಣ್ಣ. ವಿಜಯಲಕ್ಷ್ಮಿ ಸಜ್ಜನ್ ಅಕ್ಕ, ದಯವಿಟ್ಟು ಮಾತಾಡಿ. ನಮಸ್ಕಾರ. ನಮಸ್ಕಾರಮ್ಮ. ಈ ಅಮರ ಧ್ಯಾನ 24 ನಿಮಿಷ ಯಾಕೆ 21 ನಿಮಿಷ 29 ನಿಮಿಷ ಆಮೇಲೆ ಈ ತರ ಇರ್ಬೋದಲ್ಲ, 24 ನಿಮಿಷ ಅಂತ ಯಾಕೆ ಅಂತ ಕೇಳ್ತಾರೆ. ಒಂದ್ ದಿವಸಕ್ಕೆ ಎಷ್ಟು ಅವರ್ಸ್ ಇದೆಮ್ಮ? 24 hours. ಅದಕ್ಕೆ 24 minutes. ಅರ್ಥ ಆಯ್ತಾ ಇವಾಗ? ಥ್ಯಾಂಕ್ ಯು. ಧನ್ಯವಾದಗಳು ಅಕ್ಕ. ಅಣ್ಣ ಒಂದು ಪ್ರಶ್ನೆ ಇದೆ. ನಮಸ್ಕಾರ ಸತೀಶ್ ಅಣ್ಣ. ಗುರುವಿಂದ ಇನಿಷಿಯೇಷನ್ ತಗೊಳ್ಳೋದು ನೆಸೆಸರಿನಾ ಅಂದ್ರೆ ಅವಶ್ಯಕತೆನಾ ಅಂತ ಕೇಳಿದ್ದಾರೆ. ಒಂದು ವೇಳೆ ನಾವೇ 100% it is necessary. A guru has to initiate you. Then only you can practice the spiritual sadhana given by him and attain the goal. ಅವರ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಅಮರ ಗುರುಗಳನ್ನು ನಾವು ಭಕ್ತಿ ಮತ್ತು ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ರೆ ಸಾಕಾಗುತ್ತಾ ಅಂತ ಕೇಳಿದ್ದಾರೆ ಅಣ್ಣ. ಇವಾಗ ಇದು ಬಂದ್ಬಿಟ್ಟು, see, you have to understand spiritualism in a different context, not on the physical pain or material pain. Okay, spiritualism is a infinite thing. You cannot say ಸಾಕಾಗ್ತದೆ ಅಂತ. Guru Amara ಅವರು he is not ordinary person, he is Parabrahma Swarupa. To get his krupa and to get his anugraha, you have to strive. It is not just going and buying a cake in a bakery. Artha aitra? You have to work hard. You have to have Shraddha, Bhakti, Ekagrata. Of all these things, you should have the ultimate unconditional faith and belief in the Guru Amara. Adikke each individual, he has to rise to that level. It cannot be generalized. ಪವಿತ್ರ ಅಣ್ಣ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಇಂಗ್ಲಿಷ್ ನಲ್ಲಿ ಬರ್ದಿದ್ದಾರೆ, ನಾನು ಓದಿ ಹೇಳ್ತೇನೆ. ನಮಸ್ತೆ ಅಣ್ಣ, ಹೌ ಆರ್ ಯು? ಅಣ್ಣ, few days ago I experienced one dream early morning. I was shocked. Where I was in home individual, suddenly ocean water entered the house within fraction of seconds. No time to escape from that. Somehow I reached 2 floors and escaped. But after seeing from there, heavily it was raining. What is this indication ಅಂತ ಕೇಳ್ತಾ ಇದ್ದಾರೆ ಅಣ್ಣ. ಇದು ಬಂದು after some years from onwards,
there will be a huge tsunami which will be 3,000 feet height. That will submerge all the coastal areas. So ಆ ಒಂದು ಘಟನೆ ನಡೆಯುವಾಗ he has seen this scene. The future, what is going to happen, he has seen a part of it. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. ನಮಸ್ಕಾರ ಸತೀಶ್ ಅಣ್ಣ. ಗರ್ಭದಲ್ಲಿ ಆತ್ಮ ಯಾವಾಗ ಪ್ರವೇಶ ಮಾಡುತ್ತೆ? ಮೊದಲನೇ ತಿಂಗಳಲ್ಲಿ ಪ್ರವೇಶ ಮಾಡುತ್ತಾ ಅಥವಾ 8 ಅಥವಾ 9ನೇ ತಿಂಗಳಲ್ಲಿ ಪ್ರವೇಶ ಆಗುತ್ತಾ ಅಂತ ಕೇಳಿದ್ದಾರೆ. The ಆತ್ಮ ಪ್ರವೇಶ ಮಾಡೋದು after the 9th month when Suryanarayana gives the pranamaya kosha and induces you into the womb. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ. ನಮ್ಮ ತಂದೆಯವರ ಅಣ್ಣ ಅಂದ್ರೆ ದೊಡ್ಡಪ್ಪ ತೀರಿ ಹೋಗಿ 1 ವಾರ ಆಗಿದೆ. ನಾವು 1 ವರ್ಷ ದೇವಸ್ಥಾನಕ್ಕೆ ಹೋಗಬಾರದಾ ಅಂತ ಕೇಳಿದ್ದಾರೆ. ಇವರು ಹೋದ್ವಾರ ಈ ಪ್ರಶ್ನೆ ಕೇಳಿರ್ಲಿಲ್ಲ ಅಣ್ಣ. ಅಲ್ಲ ನೋಡಿ, ಬ್ಲಡ್ ರಿಲೇಷನ್ ಇದ್ರೇನೆ 1 year. ಇವರು ಬ್ಲಡ್ ರಿಲೇಷನ್ ಇಲ್ಲ, ಇವ್ರ ಫಾದರ್ ಬ್ರದರ್ ಅಲ್ವಾ, ಹಾ, ಸೊ ಇಟ್ ಡಸಂಟ್ ಅಪ್ಲೈ ಫಾರ್ ದಟ್. ಓಕೆ ಓಕೆ. ಅಣ್ಣ, ಇನ್ನೊಂದು ಜನರಲ್ ಪ್ರಶ್ನೆ ಬಂದಿದೆ. ಅಣ್ಣ, ಮಂಗಳವಾರ ಮತ್ತು ಶುಕ್ರವಾರ ದಿನದಂದು ಕೂದಲನ್ನ ಕಟಿಂಗ್ ಶೇವಿಂಗು ಮಾಡಬಹುದಾ ಅಂತ ಕೇಳಿದ್ದಾರೆ ಅಣ್ಣ. ಮಾಡಬಾರ್ದಮ್ಮ, ಯಾಕಂದ್ರೆ ಮಂಗಳವಾರ ಶುಕ್ರವಾರ ಬಂದ್ಬಿಟ್ಟು ಇಟ್ ಈಸ್ ಡೆಡಿಕೇಟೆಡ್ ಟು ದ ಡಿವೈನ್ ಮದರ್ ಇನ್ 3 forms: ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಶಕ್ತಿ. ಸೊ ಆ ಸಮಯದಲ್ಲಿ ನಾವು ಈ ಕೂದಲನ್ನು ಶೇವಿಂಗ್ ಮಾಡಬಾರ್ದು. ಮಾಡಿದ್ರೆ ಲಕ್ಷ್ಮಿ ಎಂಟರ್ ಯುವರ್ ಹೌಸ್. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಅಣ್ಣ, ಹೆಂಡತಿಯ ಕಾಲುಗಳನ್ನ ಗಂಡ ಒತ್ತಬಹುದಾ ಅಂತ ಕೇಳಿದ್ದಾರೆ. ಅಣ್ಣ, ಇನ್ನೊಂದು ಪ್ರಶ್ನೆ ಅವರೇ ಕೇಳಿದ್ದಾರೆ. ಅಣ್ಣ, ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಬೇಕು ಮತ್ತು ದೇವಸ್ಥಾನದ ಆವರಣದ ಒಳಗಡೆ ಮತ್ತು ಹೊರಗಡೆ ಗರುಡುಗಂಬ ಇರುತ್ತಲ್ಲ, ಯಾವುದು ಮುಖ್ಯ ಅಂತ ಕೇಳಿದ್ದಾರೆ. ಅಂದ್ರೆ ಪ್ರದಕ್ಷಿಣೆ ಬಗ್ಗೆ ಇವರು ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರದಕ್ಷಿಣೆ ಬಂದು ಇಟ್ ಆಸ್ 2 types. ಒಂದು ಪ್ರದಕ್ಷಿಣೆ ಬಂದು, ಇಫ್ ಯು ವಾಂಟ್ ಎ ಸ್ಪಿರಿಚುವಲ್ ಡಿಸೈರ್, ಫಸ್ಟ್ ಯು ಹ್ಯಾವ್ ಟು ಡೂ ದ ಪ್ರದಕ್ಷಿಣೆ ಔಟ್ಸೈಡ್ ದ ಗರ್ಭಗುಡಿ, ಔಟ್ವರ್ಡ್ ಪ್ರಾಕಾರ ಮಾಡ್ಬಿಟ್ಟು ಆಮೇಲೆ ಒಳಗೆ ಹೋಗಿ ಭಗವಂತನ ದರ್ಶನ ಮಾಡ್ಬೇಕು. ನಿಮ್ಗೆ ಮೆಟೀರಿಯಲ್ ಬೇಕಂದ್ರೆ ಡಿಸೈರ್, ಒಳಗಡೆ ಹೋಗಿ ಭಗವಂತನ ದರ್ಶನ ಮಾಡ್ಬಿಟ್ಟು ಆಮೇಲೆ ಬಂದು ಔಟರ್ ಪ್ರಕಾರ ಪ್ರದಕ್ಷಿಣೆ ಮಾಡಬೇಕು. ಈ ಇನ್ನೊಂದು ವಿಷಯ ಏನಂದ್ರೆ, ದ ಬಾಡಿ ಆಫ್ ದ ಡಿಟಿ ಎಕ್ಸ್ಟೆಂಡ್ಸ್ ಫ್ರಮ್ ದ ಗರ್ಭಗುಡಿ ಅಪ್ ಟು ದ ಗರುಡ ಕಂಬ. ಸೊ ಅದು ಒಳಗೆ ಯಾರು ನಮಸ್ಕಾರ ಮಾಡಬಾರ್ದು. ಅದು ಒಳಗೆ ನಮಸ್ಕಾರ ಮಾಡಿದೆ ಯು ವಿಲ್ ಬಿ ಡೂಯಿಂಗ್ ನಮಸ್ಕಾರ ಆನ್ ದ ಬಾಡಿ ಆಫ್ ದ ಡಿಟಿ. ಸೊ ಅದಕ್ಕೆ ಗುರು ಅಮರ ಅವ್ರು ಹೇಳಿರೋದು, ಗರುಡ ಕಂಬ ಆಚೆ ಬಂದು ನೀವು ನಮಸ್ಕಾರ ಮಾಡಬೇಕು. ನಾರ್ತ್ ನೀವು ಮಾಡಬೇಕು. ಗಂಡಸರು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು, ಹೆಂಗಸರು ಆಸ್ ಯೂಶುವಲ್ ನಮಸ್ಕಾರ ಮಾಡಬೇಕು. ಆಮೇಲೆ ಜನರಲ್ ಆಗಿ ಗಂಡ ಬಂದು ಹೆಂಡತಿ ಕಾಲನ್ನು ಮಾಡಲ್ಲ ಯಾವಾಗ್ಲೂ ಏನೋ ಅವ್ರಿಗೆ ಹೆಲ್ತ್ ಇಶ್ಯೂ ಇದ್ರೆ ದೆನ್ ಈ ಕ್ಯಾನ್ ಹೆಲ್ಪರ್ ಮಸಾಜ್ ಮಾಡೋದು, ಆಯಿಂಟ್ಮೆಂಟ್ ಹಾಕೋದು, ವಾಟ್ ಎವರ್ ಇಟ್ ಇಸ್. ಬಟ್ ಜನರಲಿ ಇನ್ ಸನಾತನ ಧರ್ಮ ಇಟ್ ಈಸ್ ನಾಟ್ ಸೊ. ಓನ್ಲಿ ದ ವೈಫ್ in those days when they get up in the morning, they come, they touch the feet of the husband, ನಮಸ್ಕಾರ ಮಾಡ್ಕೊಂಡು ಹೋಗಿ ಅವರು ಮುಂದಿನ ಕಾರ್ಯಕ್ರಮ ಮಾಡ್ತಾರೆ. ಈಗ ಎಲ್ಲ ಇಲ್ಲ, ಈಗ ಅದೆಲ್ಲ. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. ನಮಸ್ಕಾರ ಅಣ್ಣ. ಅಂದ್ರೆ ಒಬ್ಬರು ಸೊಸೆ ಈ ಪ್ರಶ್ನೆಯನ್ನ ಕೇಳ್ತಾ ಇದಾರೆ. ಅವರ ಅತ್ತೆ ತೀರಿ ಹೋಗಿ 11 ತಿಂಗಳ ಆಗಿದೆಯಂತೆ. 11 ತಿಂಗಳ ಆದ್ಮೇಲೆ 11ನೇ ತಿಂಗಳಿನ ಪೂಜೆ ಮಾಡಿ ಗೃಹ ಪ್ರವೇಶವನ್ನು ಮಾಡಬಹುದಾ ಅಂತ ಕೇಳಿದ್ದಾರೆ. ಮಾಡಬಹುದಮ್ಮ, ತೊಂದರೆ ಇಲ್ಲ. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಬಿಫೋರ್ ಎಲೆಕ್ಷನ್ ರಿಸಲ್ಟ್ ಕೌಂಟಿಂಗ್, ಇಸ್ ದೇರ್ ಎನಿ ಪೊಲಿಟಿಕಲ್ ಆರ್ ಜಿಯೋಗ್ರಾಫಿಕಲ್ ಚೇಂಜಸ್ ಅಕರಿಂಗ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ. There are a lot of predictions on the YouTube channel which has come, Pavitra. Let them see it. What Amara has said already in the episodes, it has been said. So let them go to the episode. Now both the links are given in playlist in all the groups, Swadeshi Media and Generalize. The playlist has been given. They will have to click in and they will have to search the particular episode
ಅದ್ನಲ್ಲಿ ಹೇಳಿದ್ವಿ ಕ್ಲೀನ್ ಆಗಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ಭಾರತ್, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ದ ವರ್ಲ್ಡ್, ವಾಟ್ ವಿಲ್ ಬಿ ಸಿಚುವೇಶನ್, ಇಟ್ ಈಸ್ ಗಿವನ್ ಇನ್ ಡೀಟೇಲ್. ಓಕೆ. ಅಣ್ಣ ನೀವು PBM ಅಂತ ಇದೆ, ನಿಮ್ಮ ಹೆಸರು ಗೊತ್ತಿಲ್ಲ, ದಯವಿಟ್ಟು ಮಾತಾಡಿ ಅಣ್ಣ. ಆ, ನಮಸ್ಕಾರ ಅಣ್ಣ, ನಾನು ಪ್ರಶಾಂತ್ ಅಂತ ಹೇಳಿ ಧಾರವಾಡದಿಂದ. ಅಣ್ಣ, ನನ್ನ ಪ್ರಶ್ನೆ ಬಂದು 1974ಗೆ ಕಲಿಯುಗ ಮುಗ್ದಿದೆ. ಅದಂದ್ರೆ ಅಸ್ಟ್ರಾಲಜಿ ಮೇಲೆ ಅಮರಾವ್ರದ್ ಒಪಿನಿಯನ್ ವಿತ್ ರೆಸ್ಪೆಕ್ಟ್ ಟು 1974 ದೇರ್ ಆಫ್ಟರ್ವರ್ಡ್ಸ್. ಅಲ್ಲ, ಒಪಿನಿಯನ್ ಅಂದ್ರೆ ಏನ್ ಅರ್ಥ ಅದಕ್ಕೆ? ಒಪಿನಿಯನ್ ಅಂದ್ರೆ ಅಣ್ಣ, ಅಂದ್ರೆ ಅದು ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಅಪ್ ಟು 1974 ಅಂತ ಹೇಳಿ. 14th April 1974 Kali ಹಲೋ Yuga ಅಣ್ಣ, has ended ಕೇಳ್ತಾ ಇದೆ? and Satyuga has started. ಹಾ, ಮುಗಿದೆ. Actual Satyuga will start in ಮುಗಿದಿದೆ. 406. ಹಾ, We are in Sandhikala 432 years. ಅದ್ನಲ್ಲಿ 50 years ಆಗಿದೆ ಇವಾಗ. We are in the 51st year running. ಅಲ್ಲ ಆಯ್ತಣ್ಣ. ಹಾ, ನನ್ನ ಪ್ರಶ್ನೆ ಬಂದು ಅಣ್ಣ, ವಿತ್ ರೆಸ್ಪೆಕ್ಟ್ ಟು ಅಸ್ಟ್ರಾಲಜಿ, ಅದು ಅಂದ್ರೆ ಪರಾಶರ ಅವ್ರದ್ದು ಏನ್ ಬರ್ದಿದೆ ಅದು ಇಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಅಪ್ ಟು 1974. ದೇರ್ ಆಫ್ಟರ್ವರ್ಡ್ಸ್ ಇಟ್ ಡಸಂಟ್ ಹ್ಯಾವ್ ಎನಿ ಇದಂತ ಹೇಳ್ತಾರೆ. ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್? No, all those things are not correct. See, astrology is not as you think. It is a Jyotisha that has been written and it is available. You go and contact a proper astrologer who will give you the prediction for 1000 years also. It is possible, it is. ಓಕೆ, ಓಕೆ, ಥ್ಯಾಂಕ್ ಯು. ಈ ಬಗ್ಗೆ ಎಪಿಸೋಡ್ ಬರ್ತಾ ಇದೆ ನೆಕ್ಸ್ಟ್ ವೀಕ್, ಇಲ್ಲ ಈ ವೀಕ್ ನಲ್ಲಿ, ಇಲ್ಲ ನೆಕ್ಸ್ಟ್ 15 days ನಲ್ಲಿ, regarding what you asked. You please see that episode and you will get more clarification. Please. ಇನ್ನ ಮುಂದಿನ ಪ್ರಶ್ನೆ ಅಣ್ಣ, ಟ್ರಾನ್ಸ್ ಸ್ಟೇಟ್ ಅಂದ್ರೆ ಹಿಪ್ನಾಟಿಕ್ ಸ್ಟೇಟ್ ಮತ್ತು ಆಸ್ಟ್ರಲ್ ಟ್ರಾವೆಲ್ ಎರಡರ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಅಣ್ಣ. See, astral travel is you are leaving the physical body, and with the astral body you will be traveling. So that is a different phenomena. Transcendental ಹಿಪ್ನಾಟಿಕ್ ಸ್ಟೇಟ್ level ಬಂದು, when you do a spiritual sadhana at a certain stage, what happens? You transcend yourself spiritually to a higher state. You don't leave the body, you transcend yourself to a higher state. Astral travel is the Atma leaves the body and goes. ಓಕೆ. It travels. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ, ದಶಾ ಭುಕ್ತಿ ಅದರ ವ್ಯತ್ಯಾಸ ಏನು? ಮತ್ತು ದಶ ಮತ್ತು ಭುಕ್ತಿಯಲ್ಲಿ ಕೆಲವೊಂದು ಕಲ್ಲುಗಳನ್ನ ಹಾಕೊಳ್ಳಿಕ್ಕೆ ಹೇಳ್ತಾರೆ ಅಲ್ವಾ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಹಾಕೋಬಹುದಾ ಅಂತಾನು ಸಹ ಕೇಳಿದ್ದಾರೆ. ಇದು ಬಂದು ಜ್ಯೋತಿಷ. ಈ ಜ್ಯೋತಿಷ ವಿಷಯ ನಾವು ಇಲ್ಲಿ ಹೇಳಕ್ಕಾಗಲ್ಲ. ದಶಾಭುಕ್ತಿ ಅನ್ನೋದು ಈ ಅಸ್ಟ್ರಾಲಜಿನಲ್ಲಿ ಇಟ್ ಇಸ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಎ ಪರ್ಟಿಕ್ಯುಲರ್ ಪ್ಲಾನೆಟ್ ಆಸ್ ಪರ್ ಯುವರ್ ಹಾರೋಸ್ಕೋಪ್, casted as per your lagna and rasi. ಅರ್ಥ ಆಯ್ತಾ? as per your time and date of birth it will be given, and the particular stones ಹಾಕೋದು ಬಂದ್ಬಿಟ್ಟು it is only to see that the particular planet effect ಬಂದು it will be favorable to you. For example, Jupiter ಗುರು ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ಏನಾದ್ರೂ ನೆಗೆಟಿವ್ ಆಗಿದ್ರೆ then you wear this yellow sapphire, and then blue diamond ಬಂದ್ಬಿಟ್ಟು or blue sapphire you wear it for Saturn, pearl is for moon. ಈ ತರ 9 gems are for 9 planets. ಆ ಟೈಮ್ ನಲ್ಲಿ, ಆ ಪೀರಿಯಡ್ ನಲ್ಲಿ you consult the particular astrologer, he will tell you when and how to wear it. And ಇನ್ನೊಂದು, ನಮ್ಮಲ್ಲಿ ವಿನಯ್ ಅಂತ ಒಬ್ರು ಅಸ್ಟ್ರಾಲಜರ್ ಇದ್ದಾರೆ. is a very good person. ನಮ್ಮ ಗ್ರೂಪ್ ನಲ್ಲಿ I have given a lot of contacts to him. He is very good in telling this astrology. You can contact him. He will give in detail about this Dasha Bhukti, this what regarding this Navaratnas effects, ಎಲ್ಲ ಕ್ಲೀನ್ ಆಗಿ ಅವ್ರು ಹೇಳ್ತಾರೆ. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಒಂದಿದೆ. ನಮಸ್ಕಾರ ಸತೀಶ್ ಅಣ್ಣ, ನನಗೆ ಧ್ಯಾನದಲ್ಲಿ ಒಂದು ವಿಷನ್ ಬಂತು. ಕತ್ತಲ ಇತ್ತು, ಒಬ್ರು ಬಂದ್ರು, ಅವರು ರಾಜನ ತರ ಬಟ್ಟೆ ಹಾಕಿಕೊಂಡಿದ್ರು ಮತ್ತು ಕಿರೀಟದ ಮೇಲೆ ನವಿಲುಗರಿ ಇತ್ತು, ಹಾಗೆ ಕೈಯಲ್ಲಿ ಬಿಲ್ಲು ಮತ್ತು ಬಾಣ ಇತ್ತು. ನನಗೆ ಗೊತ್ತಾಯ್ತು ಕೃಷ್ಣ ರಾಮ ಇಬ್ರು ರೂಪನು ಕಾಣಿಸಿದೆ ಅಂತ.
ಬಟ್ ಇದ್ರ ಅರ್ಥ ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದನ್ನ ಅರ್ಥ ಏನಂದ್ರೆ, ನೀವು ಮಾಡಿರೋ ಸ್ಪಿರಿಚುವಲ್ ಸಾಧನಕ್ಕೆ ಅವ್ರು ನಿಮ್ಗೆ ದರ್ಶನ ಕೊಟ್ಟಿದ್ದಾರೆ, ನೀವು ಭಾಗ್ಯವಂತರು ನೀವು. ಓಕೆ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಒಂದಿದೆ. ಅಮರ ಗುರುಗಳ ಅಚ್ಚುಮೆಚ್ಚಿನ ಊಟ, ಸ್ವೀಟು ಮತ್ತೆ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಸ್ವೀಟ್ ಮಾತ್ರ ನನ್ಗೆ ಗೊತ್ತು, ಕಾಯಿ ಒಬ್ಬಟ್ಟು ಅವ್ರಿಗೆ ತುಂಬಾ ಇಷ್ಟ ಅಷ್ಟೇ. ಬಣ್ಣ ಆಮೇಲೆ ಅದು ಇದೆಲ್ಲ ಅವ್ರಿಗೆ ಅಷ್ಟು ಈಸ್ ನಾಟ್ ದಟ್ ಪರ್ಟಿಕ್ಯುಲರ್. ಮತ್ತೆ ಅವರೇನೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಯಾವ ಬಣ್ಣ ನಮ್ಮೆಲ್ಲರಿಗೆ ಒಳ್ಳೇದು ಅಂತ ಕೇಳಿದ್ದಾರೆ. Generally, Amara has told us to wear the lavender color shirt, which is the original color of the sun, which will protect you from the ultraviolet rays of the sun. So, regular ಆಗಿ ಹಾಕೊಳ್ಳೋದು ಬೇಡ, ವಾರದಲ್ಲಿ 3 ಸತಿ ಆ ಬಣ್ಣ ಶರ್ಟ್ ಜುಬ್ಬಾನೋ ಹಾಕೊಂಡು ಇದ್ರೆ ಅದು ಒಳ್ಳೇದು. So that is the uniform of Vishwamaitri. You can see on Sundays all of us wearing it. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ವಿನಯ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾ ಇದಾರಣ್ಣ. ಅದು ಪವಿತ್ರ, you see in the group and type it out. I cannot do, I don't know how to do it now. ಓಕೆ, ಧನ್ಯವಾದಗಳು. It is the astrologer ಅಂತ, ಅದನ್ನ ಇದು ಮಾಡಿ you can post it here. ಓಕೆ ಅಣ್ಣ, ಒಂದು ಗಂಭೀರವಾದ ಪ್ರಶ್ನೆ ಬಂದಿದೆ, ಇದು ಸ್ವಲ್ಪ ಕ್ಲಿಯರ್ ಮಾಡಿ ಅವ್ರಿಗೆ. ಅಣ್ಣ, ಆಸ್ ಪರ್ ಸತೀಶ್ ಸರ್, ಐ ಡಿಡ್ ಮೆಡಿಟೇಷನ್ ಚಾಂಟಿಂಗ್ ನೇಮ್ ಅಮರ ಅಮರ ಫಾರ್ ದ ಫಸ್ಟ್ ಡೇ. Second day, I met with road accident. Third day, I fought badly with my wife. Fourth day, with my son, I had a fight. Until today, I'm not able to sit for Amara Dhyana. Please guide me. What should I do? ಅಂತ ಕೇಳಿದ್ದಾರೆ. ಇದು ಬಹುಶಃ ಎಷ್ಟೋ ಜನಗಳ ಪ್ರಾಬ್ಲಮ್ ಇರಬಹುದೇನೋ ಗೊತ್ತಿಲ್ಲ. ಇದನ್ನು ನೀವು ಕ್ಲಿಯರ್ ಮಾಡಿ ಅಣ್ಣ. ಇದು every time on Sunday at Manavati, I'm telling that those who come to Manavati never think that your material problems will be solved. In fact, it will increase. The reason is the karmas which you have accumulated for the past births, that will come down now. The rishis will see that, and Guru Amara will see that it is finished in this birth itself, so that you get relieved from this birth and death cycle to go back to Parabrahma Loka. So after doing the dhyana of Amara for first day, if you meet with an accident, it is not that you, because you meditated on Amara, you met with an accident. You should take it like this. You met with an accident, but you are not admitted in ICU. Okay, the gravity of the accident was reduced because you meditated on Amara. ಹೌದಣ್ಣ. ಸೊ ಹಾಗಾಗಿ ಅವರು ಧ್ಯಾನವನ್ನು ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. Fighting with wife is natural. Anybody who is married, husband and wife, they have to fight. Without fighting, there is no husband and wife. ಎಲ್ಲಿನೂ ತೋರ್ಸಕ್ ಆಗಲ್ಲ. He also has mentioned, he has he has fought with his son also the other day. That is karma ma, karnantara. It is a coincidence ashte. So he should not blame Guru Amara for all these things. It is all his karmic effects which is being getting done. But he has to stubborn agiddu, he has to meditate on Guru Amara, have faith in him. Itarella aagta ide, please help me, give me the strength to withstand anta helidre, that is good, and not do the other way. Think something is happening because I have taken Amara as my Guru. ಓಕೆ, ಮತ್ತೆ ಅಣ್ಣ, ಅವರು ಹೇಗೆ ಮೆಡಿಟೇಷನ್ ಅನ್ನು ಕಂಟಿನ್ಯೂ ಮಾಡ್ಬೇಕು ಅಂತ ಒಂದು 2 ಮಾತು ಹೇಳ್ಬಿಡಿ ಅಣ್ಣ, ಅವ್ರಿಗೆ ಸಹಾಯ ಆಗ್ಬೋದು. ಯಥಾ ಪ್ರಕಾರ ಕೂತ್ಕೊಂಡು ಹೃದಯದಲ್ಲಿ ಅಮರವನ್ನು ಇಟ್ಕೊಂಡು 24 ಮಿನಿಟ್ಸ್ ಶ್ರದ್ಧೆ ಭಕ್ತಿ ಏಕಾಗ್ರತೆಯಿಂದ ಮಾಡಿದ್ರೆ ಅವ್ರಿಗೆ ಇದರಿಂದ ಸ್ವಲ್ಪ 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 ಬಿಡುಗಡೆ ಬರ್ತಾ ಇರ್ತದೆ. ಇದೆಲ್ಲ ಇಟ್ ಇಸ್ ಪಾಸಿಂಗ್ ಕ್ಲೌಡ್ಸ್. ಕರ್ಮ ಇಸ್ ಅ ಪಾಸಿಂಗ್ ಕ್ಲೌಡ್. ಇಟ್ ಇಸ್ ನಾಟ್ ಅ ಪರ್ಮನೆಂಟ್. ಇದು ಇಟ್ ವಿಲ್ ಕಮ್ ಅಂಡ್ ಗೋ. ಆಫ್ಟರ್ ಸಮ್ ಟೈಮ್ ಯು ವಿಲ್ ಗೆಟ್ ಗುಡ್ ಕರ್ಮ. ದೆನ್ ವಾಟ್ ವಿಲ್ ಯು ಟೆಲ್ ವೆನ್ ಯು ಆರ್ ಹ್ಯಾಪಿ? ಹೌದು ಅಣ್ಣ, ಧನ್ಯವಾದಗಳು ಅಣ್ಣ.
ಸುಶೀಲಾ PV ಅಕ್ಕ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ಲೀಸ್ ಸೆಂಡ್ ಮೀ ಮಾರ್ನಿಂಗ್ ಮೆಡಿಟೇಷನ್ ಲಿಂಕ್ ಅಂತ ಕೇಳಿದ್ದಾರೆ ಅಣ್ಣ. ಪ್ಲೀಸ್ ಸೆಂಡ್ ಮೀ ಮಾರ್ನಿಂಗ್ ಮೆಡಿಟೇಷನ್. ಅದು we don't encourage. If they want to know Saptarishi Marga, they will have to come to Manavati and get it done. ಓಕೆ 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 ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ. ಅಮರ ಗುರುಗಳು ಮತ್ತೆ ಪುನರ್ಜನ್ಮವಾಗಿ ಜನಿಸುತ್ತಾರಾ, ಮತ್ತೆ ನೋಡಬಹುದಾ ನಾವು ಅವರನ್ನು ಅಂತ ಕೇಳಿದ್ದಾರೆ. Very clearly said, on the day he left his body, myself and Anand were there with him at 1:30 p.m. So we said, sir, we are going. Then he said, if nothing happens, don't worry, I'll be coming back in 2042. ಓಕೆ, ಧನ್ಯವಾದಗಳು ಅಣ್ಣ. ಐ ಥಿಂಕ್ ಎಲ್ಲಾ ಪ್ರಶ್ನೆಗಳನ್ನು ಉತ್ತರಿಸಿದ್ದೀರಿ ಅಣ್ಣ. ಹಾಗೆ ಒಬ್ರು ಥ್ಯಾಂಕ್ ಯು ಹೇಳಿದ್ದಾರೆ ನಿಮ್ಗೆ. ಒಂದೇ ನಿಮಿಷ ಅದು ಓದ್ಬಿಡ್ತೀನಿ. ನಾವು ಎಲ್ಲರ ಪವಿತ್ರ ಅಕ್ಕ, ತಾವು ನಮ್ಮೆಲ್ಲರ ಪರವಾಗಿ ಪ್ರಶ್ನೆ ಕೇಳಿದ್ದಕ್ಕೆ ಅದಕ್ಕೆ ಸರಿಯಾದ ಉತ್ತರವನ್ನು ಸತೀಶ್ ಅಣ್ಣವರಿಂದ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಸತೀಶ್ ಅಣ್ಣ ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳಿದ್ದಾರೆ. Pavitra, know one thing, this Zoom meeting is not conducted by you or me. It is the Rishis and Guru who are conducting it, and it is on behalf of them, it is being answered. Satish Anna is not answering, nor Pavitra is not doing anything. Okay? ಖಂಡಿತ ಅಣ್ಣ, ಖಂಡಿತ. ಇದಕ್ಕೆ ನಾವು ಈಗಲೇ ನಾನು ಹೇಳ್ತಾ ಇದ್ದೀನಿ, ಸರ್ವಂ ಕೃಷ್ಣಾರ್ಪಣ, ಸರ್ವಂ ಗುರುಚರಣಾರ್ಪಣ. ಹಾಗೂ ಇದನ್ನು ಮಾಡ್ತಾ ಇರೋದಿಲ್ಲ ಅಮರ ಗುರುಗಳೇ, ನಮ್ದೆಲ್ಲ ಏನಿಲ್ಲ. ದಿಸ್ ಇಸ್ ಆಲ್ ಡನ್ ಬೈ ಅಮರ ಗುರುಜಿ. ಪ್ಲೀಸ್ ಇದು ಎಲ್ಲರಿಗೂ ನಾವು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು 7 ನಿಮಿಷಗಳ ಕಾಲ ನಮ್ಮ ಮೀಟಿಂಗ್ ಇರುತ್ತೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳಿ. ಹಾಗೆ ಅಣ್ಣ, ಇವತ್ತಿನ ಸತ್ಸಂಗಕ್ಕೆ ಏನಾದ್ರೂ ಒಂದು ಸಂದೇಶವನ್ನ ದಯವಿಟ್ಟು ಕೊಡಿ. ಅಲ್ಲ, ಇದು ಏನಂತ ಸಂದೇಶ ಕೊಡದಮ್ಮ, ಎಲ್ಲ ಹೇಳ್ತಾ ಇದ್ದೀನಿ ಪದೇ ಪದೇ. ಐ ಹ್ಯಾವ್ ಟು ರಿಪೀಟ್ ದ ಸೇಮ್ ಥಿಂಗ್. ಹ್ಯಾವ್ ಗುರು ಅಮರ ಆಸ್ ಯುವರ್ ಗುರು. ಹ್ಯಾವ್ ಫೇತ್ ಇನ್ ಹಿಮ್, ಬಿಲೀಫ್ ಇನ್ ಹಿಮ್, surrender to him unconditionally. What he has said, do good, be good, always think good, be positive, don't have any negative thoughts, and don't go outside and get mingled in unnecessary crowd places. Avoid crowd places as far as possible. Try to be within yourself. Don't try to change others. If something is happening, don't go and try to poke your nose or try to do something there. You try to be away from it. Paricha karma bandu tumba kettadu. It will have a drastic effect on you. ದಾನ ಧರ್ಮ ಮಾಡಿ, do it in kind, don't do it in cash. ದೇವಸ್ಥಾನಕ್ಕೆ ಹೋದ್ರೆ ದಯವಿಟ್ಟು ದುಡ್ಡುಗಳು ಹಾಕಬೇಡಿ. The government is swindling and the pujari is getting richer and richer. ಆ ದುಡ್ಡನ್ನು ಇಟ್ಕೊಂಡು ಆಚೆ ಕಡೆ ಬಂದ್ರೆ ಯಾರಾದ್ರೂ ಭಿಕ್ಷುವರು ಇರ್ತಾರೆ, ಇಲ್ಲ ಬಡವರು ಇರ್ತಾರೆ, ಏನಾದ್ರೂ ತಿನ್ನಕ್ಕೆ ಈಸ್ಕೊಡಿ, ಇಲ್ಲ ಅವ್ರಿಗೆ ಬಟ್ಟೆ ಇಲ್ಲ ಅಂದ್ರೆ ಏನು ಬಟ್ಟೆ ಈಸ್ಕೊಡಿ. ಡು ಸಮಥಿಂಗ್ ಇನ್ ಕೈಂಡ್. ಇಲ್ಲ ದುಡ್ಡು ಸೇರ್ಸಿಟ್ಕೊಳ್ಳಿ ಮನೆಯಲ್ಲಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತೀರಿ ಅಂದ್ರೆ ಒಂದು 10 ರೂಪಾಯಿ ತೆಗೆದು ಒಂದ್ ಕಡೆ ಉಂಡಿನಲ್ಲಿ ಹಾಕ್ಕೊಡಿ. ಅದು ಸೇರ್ತಾ 1 ವರ್ಷ ಆದ್ಮೇಲೆ ಗೋ ಟು ಆರ್ಫನೇಜ್, ಇಲ್ಲ ಒಂದು ಬ್ಲೈಂಡ್ ಇದು, ಇಲ್ಲ ಹಿರಿಯರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಪರ್ಸನಲಿ ಯು ಗೋ, ಯು ಆಸ್ ದ ಹೆಡ್ ವಾಟ್ ಇಸ್ ದಿಸ್ ದೇ ರಿಕ್ವೈರ್. ಅವ್ರಿಗೆ ದುಡ್ಡು ಕೊಡಬೇಡಿ, ಏನ್ ಬೇಕೋ ನೀವೇ ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ ದಾನ ಮಾಡಿ. ಸೇ ಶ್ರೀ ಕೃಷ್ಣ ಅರ್ಪಣಮಸ್ತು. whenever whatever you are doing, get up in the morning for a second, hold your hands and say Sri Krishna Arpanamastu. Today whatever happens, it is by the will of you, O Lord anta helbiಟ್ಟು start your day. And by night malkolvaga same hold your hands and tell my krityagnata and gratitude to you, O Lord Krishna, Sri Krishna Arpanamastu anta ಹೇಳಿ malkoli. First day. Second day, while going to your ಟಾಯ್ಲೆಟ್, ಯುವರ್ ಬಾತ್ರೂಮ್ ಎಲ್ಲೋ ಆವಾಗ್ಲೂ ಹೇಳಿ. ಆಮೇಲೆ ಡ್ರೆಸ್ ಮಾಡ್ಕೊಳ್ಳೋಕೆ ಹೇಳಿ, ಪೂಜೆ ಮಾಡುವಾಗ ಹೇಳಿ. ಎವ್ರಿ ಸ್ಟೆಪ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಥ್ರೂಔಟ್ ದ ಡೇ ಯು ಸೇ ದಿಸ್ ಶ್ರೀ ಕೃಷ್ಣ ಅರ್ಪಣಮಸ್ತು. ದಟ್ ಈಸ್ ವಾಟ್ ವಿಲ್ ಗಿವ್ ಯು ಎ ಮೋಕ್ಷ ಇನ್ ದಿಸ್ ಬರ್ತ್ ಇಟ್ಸೆಲ್ಫ್. Sri Krishna has said, when you continuously have my conscience, at the time of death I will come and take you. I promise you that this, because you will not know when did this going to come to you, but I will know when it is come to you. I will come and take you personally. Yes, promised. So cultivate this habit. Sri Krishna Arpanamastu. Every step
you take. Ultimately, after a period of time, the Atma, the subconscious in you, will memorize it. Without your knowledge, you will be telling Sri Krishna Arpanamastu. This is what you have to do, all these things. ಧನ್ಯವಾದಗಳು ಅಣ್ಣ. ಇಟ್ ವಾಸ್ ವೆರಿ ನೈಸ್ ಮೆಸೇಜ್. ಈಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀನಿ. ಏನಾದ್ರು ಪ್ರಶ್ನೆ ಇದ್ರೆ ಹೇಳಿ ಅಣ್ಣ. ಚಾಟ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. ಎಷ್ಟು ದಿನ ಧ್ಯಾನ ಮಾಡಬೇಕು? ರಿಸಲ್ಟ್ ಪಡೆಯಲು ಸರ್ ಮನಸ್ಸು ಕಂಟ್ರೋಲ್ಗೆ ಬರ್ತಾ ಇಲ್ಲ, ಧ್ಯಾನ ಮಾಡಲು ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಎಷ್ಟು ದಿನ ಮಾಡ್ಬೇಕಂದ್ರೆ ಐ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಇನ್ ದ ಪೋಸ್ಟಿಂಗ್ಸ್. ಅವ್ರಿಗೆ ಅವ್ರ ಅನುಗ್ರಹ, ಅವ್ರ ಕೃಪಾ ಸಿಕ್ಕೋ ತನಕ ಇವ್ರು ಧ್ಯಾನ ಮಾಡಬೇಕು. ಅದಾದ್ಮೇಲೆ ದೇ ವಿಲ್ ಗೋ ಇಂಟು ದ ಸಪ್ತರ್ಷಿ ಮಾರ್ಗ. ಓಕೆ, ಧನ್ಯವಾದಗಳು ಅಣ್ಣ. ಐ ಥಿಂಕ್ ಎಲ್ಲಾ ಪ್ರಶ್ನೆಗಳು ಇವತ್ತಿಗೆ ಮುಗ್ದಿವೆ. ಇನ್ನ 3 ನಿಮಿಷಗಳ ಕಾಲ ಪ್ರಶ್ನೆ ಇದೆ. ಯಾರಾದ್ರೂ ಕೇಳೋರಿದ್ರೆ ಕೇಳಿ. ನಾನು ಗ್ಯಾಲರಿ ಮೋಡಲ್ಲಿ ಹೋಗ್ತಾ ಇದ್ದೀನಿ. ಯಾರು ಕೈ ಎತ್ತೋರಿದ್ರೆ ವಿಡಿಯೋದಲ್ಲಿ ದಯವಿಟ್ಟು ಕೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಲೋ ಅಣ್ಣ. ಹಲೋ ಅಣ್ಣ. ಮಾತಾಡಿ ಅಣ್ಣ. ಹೇಳಿ ಹಲೋ ಹೇಳಿ ಅಣ್ಣ. ಇದರಲ್ಲಿ ನೀವು ಆಸ್ಟ್ರಲ್ ಟ್ರಾವೆಲ್ಗೆ ನಮ್ಮಲ್ಲಿ ನಿಮ್ಮ ಶಿಷ್ಯನ ಯಾರನ್ನೋದಷ್ಟು ಜನ ಕರ್ಕೊಂಡು ಹೋಗ್ಬೋದಲ್ಲ ತಾವು? ಅಮರ್ ಅವರ ಅವ್ರನ್ನ ಕೇಳ್ಕೊಂಡು ಒಂದು ಯಾವ್ದಾರ ಒಂದು ತೋರಿಸ್ಬೋದಣ್ಣ? ಅಲ್ಲ ನೋಡಿ, ಆಸ್ಟ್ರಲ್ ಟ್ರಾವೆಲ್ ಬಂದು ಇಟ್ ಇಸ್ ಫಾರ್ ದ ಇಂಡಿವಿಜುವಲ್. ಅದು ಸ್ಪಿರಿಚುವಲ್ ಸಾಧನೆ ಮಾಡಬೇಕು. ಅದು ಸಪ್ತಋಷಿ ಮಾರ್ಗದಲ್ಲಿ ಮಣಿಪುರ ಚಕ್ರ ಮಾಡುವಾಗ ಅದ್ನಲ್ಲಿ ಆಸ್ಟ್ರಲ್ ಟ್ರಾವೆಲ್ ಹೆಂಗ್ ಮಾಡ್ಬೇಕಂತ ಅದ್ನಲ್ಲಿ ವಿವರವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಪೋಸ್ಟಿಂಗ್ ಕೊಡ್ತೀವಿ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು, ಗುರು ಅಮರ ಅವ್ರನ್ನ ಸ್ಮರಣೆ ಮಾಡ್ಕೊಂಡು. ಸೊ ಹಿ ವಿಲ್ ಟೇಕ್ ಯು ಆಸ್ಟ್ರಲಿ ಅಂಡ್ ದೆನ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಸ್ಲೋಲಿ ಅಂಡ್ ಇಂಡಿವಿಜುವಲಿ ಯು ವಿಲ್ ಹ್ಯಾವ್ ಟು ಟ್ರಾವೆಲ್. ಅಣ್ಣ, ಸಪ್ತರ್ಷಿ ಮಾರ್ಗ ಮಾಡ್ತಾ ಇದ್ದೀವಿ ಬಹಳ ವರ್ಷದಿಂದ. ಸಪ್ತರ್ಷಿ ಮಾರ್ಗವನ್ನ ಅನುಸರಿಸ್ತಾ ಇದೀವಣ್ಣ. ಎಲ್ಲಿ ಮಾಡ್ತಾ ಇದ್ದೀರಾ? ಯಾವ ಸ್ಟೇಜ್ ನಲ್ಲಿ ಇದ್ದೀರಾ ಹೇಳಿ ನೀವು? ಅಣ್ಣ, ನಾವು ಇದರಿಂದ ತುಮಕೂರಿಂದ ಅಣ್ಣ ಕುಣಿಗಲ್ಲಲ್ಲಿ ಇದ್ದೀವಿ. ನಾವು ಡೈಲಿ ಸಪ್ತರ್ಷಿ ಮಾರ್ಗನ 3 ವರ್ಷದಿಂದ ಮಾಡ್ತಾ ಇದ್ದೀನಿ. ವಿಪಶ್ಯನ ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅಣ್ಣ. ನನ್ಗೆ ಜ್ಞಾಪಕ ಇಲ್ವಲ್ಲ, ನಿಮ್ ಹೆಸರು ಹೇಳಿ, ನಾನು ನೋಡಿ ಹೇಳ್ತೀನಿ ಯಾವ ಸ್ಟೇಜ್. ಅಣ್ಣ ಹರಪ್ರಸಾದ್ ಅಂತಣ್ಣ. ಹರಪ್ರಸಾದ್ ಅಂತಣ್ಣ. ಕರೆಕ್ಟ್ ಅಪ್ಪ. ನೀನ್ ಈ ಮೀಟಿಂಗ್ ಆದ್ಮೇಲೆ ನಮಸ್ತೆ ಅಂತ ವಾಟ್ಸ್ಆಪ್ ನಲ್ಲಿ ಲಿಂಕ್ ಮಾಡಿ ನಾನು ನೋಡಿ ನಿಮ್ಗೆ ಹೇಳ್ತೀನಿ. ಆಯ್ತಣ್ಣ. ನಮಸ್ಕಾರಪ್ಪ. ಅದಕ್ಕೆ ತಾವು ಕರ್ಕೊಂಡು ಹೋಗೋದಾದ್ರೆ ಒಂದ್ಸತಿ ಕರ್ಕೊಂಡು ಹೋಗ್ರಣ. ನಾವೆಲ್ಲ ಯಾರನ್ನು ಕರ್ಕೊಂಡು ಹೋಗಲ್ಲ. ನೀವಾಗಿ ಗುರು ಅಮರ ಅವ್ರನ್ನ ಶ್ರದ್ಧೆ ಭಕ್ತಿಯಿಂದ, ಒಂದು ಬಿಲೀಫ್ ಫೇತ್ ಇಂದ ಅವ್ರನ್ನ ಕೇಳಿ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಅದೇ ನಿಮ್ ಗುರುಗಳು ಕರ್ಕೊಂಡು ಹೋಗಿದಾರಣ್ಣ? ಆತರ ಮಾಡಕ್ ಸಾಧ್ಯ ಇಲ್ವೇನಣ್ಣ? ಅಲ್ಲಪ್ಪ, ನಮ್ದು ಅವ್ರದ್ದು ಕಾಂಟ್ಯಾಕ್ಟ್, ನಂದು ಅವ್ರದ್ದು ರಿಲೇಶನ್ ಬಂದು ಇಟ್ ವಾಸ್ ಡಿಫರೆಂಟ್. ಅರ್ಥ ಮಾಡ್ಕೊಳ್ಳಿ. ಕಾಲ ಬಂದು ಅವಾಗ ಬೇರೆ ತರ ಇತ್ತು, ಕಾಲ ಇವಾಗ ಬೇರೆ ತರ ಇತ್ತು. ಅವ್ರು ಇದ್ದಾರೆ, ಕಾನ್ಶಿಯಸ್ ಆಗಿ ನೀವು ಒಪ್ಕೋಬೇಕು. ಆಮೇಲೆ ಸರೆಂಡರ್ ಆಗ್ಬೇಕು, ಅವ್ರನ್ನ ನೀವು ಸಂಪರ್ಕಿಸಬೇಕು. ಯು ಹ್ಯಾವ್ ಟು ಡೂ ಇಂಡಿವಿಜುವಲಿ. ನಾವು ಬಂದು ಅವಾಗ ಅವ್ರನ್ನ ಕೇಳ್ತಾ ಇದ್ವಿ. ಅವರು ಆಯ್ತು ಹೋಗೋಣ ಬನ್ನಿ ಅಂತ ಹೇಳ್ತಾ ಇದ್ರು. ನಾವು ಅವ್ರು ಹೆಂಗೆ ಹೇಳ್ದು ಆ ತರ ನಾವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ ನಾವು. ಇದು ಸಹಸ್ರಾರ್ಧ ಮುಖಾಂತರ ಹೋಗಕ್ ಸಾಧ್ಯತೆ ಇದೆಯಾ ನೇರವಾಗಿ? ನೋಡಿ ಅವೆಲ್ಲ ಹರಪ್ರಸಾದ್ ಅಣ್ಣ, ಇದು ಸಪ್ತರ್ಷಿ ಮಾರ್ಗಕ್ಕೆ ಸಂಬಂಧಪಟ್ಟಿದ ಪ್ರಶ್ನೆ. ದಯಮಾಡಿ ಅಣ್ಣ ಅವ್ರಿಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಅಣ್ಣ. ಸಾರಿ, ನಾನು ಇಂಟರಪ್ಟ್ ಮಾಡಿದೆ ಅಂತ ಬೇಜಾರಾಗಬೇಡಿ. ಆಯ್ತು ಮೇಡಮ್. ಓಕೆ, ಧನ್ಯವಾದಗಳು. ಅಣ್ಣಗೆ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ ಅಣ್ಣ. ಸರಿ ಮೇಡಮ್. ಓಕೆ ಮೇಡಮ್. ಓಕೆ, ಧನ್ಯವಾದಗಳು ಅಣ್ಣ. ಕ್ಷಮೆ ಇರ್ಲಿ ಅಣ್ಣ. ಐ ಥಿಂಕ್ ವಿ ಆರ್ ಅಬೌಟ್ ಟು ಎಂಡ್ ದ ಮೀಟಿಂಗ್. ನಾವು ಮೀಟಿಂಗ್ ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇವತ್ತು ಸತ್ಸಂಗವನ್ನು ಅಟೆಂಡ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಅಣ್ಣ. 2 ಪ್ರಶ್ನೆಗಳಿದೆ, ಬಟ್ ಸಮಯ ಬಹಳ ಕಡಿಮೆ ಇದೆ. ಸೊ ಮುಂದಿನ ವಾರಕ್ಕೆ ನಾನು ಅದನ್ನ ತಗೊಳ್ತೇನೆ ಅಣ್ಣ. ಧನ್ಯವಾದ. ನಮಸ್ತೆ. ಶ್ರೀ ಕೃಷ್ಣಾರ್ಪಣಮಸ್ತು.